ಪ್ರೊಡಕ್ಷನ್ ಅಸಿಸ್ಟೆಂಟ್ ನಾಗೇಶ್ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 14ರಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಘಟನೆ ಸಂಬಂಧ ಪೊಲೀಸರಿಂದ 5 ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಲಾಯಿತು. ಕಿಡ್ನಾಪ್ ಮಾಡಿ 1 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಈ 5ರ ಗ್ಯಾಂಗ್ ಸ್ನೇಹಿತರಿಂದಲೇ ನಡೆದಿತ್ತು ನಾಗೇಶ್ ಎಂಬಾತನ ಕಿಡ್ನಾಪ್. ಸಾಲ ತೀರಿಸೋದಕ್ಕೆ ಹಣ ಇಲ್ಲದಕ್ಕೆ ಈ ಕಿಡ್ನಾಪ್ ಸ್ಕೆಚ್ ಅನ್ನ ಪ್ಲಾನ್ ಅನ್ನ ಈ 5 ಜನ ಖತರ್ನಾಕ್ ಸ್ನೇಹಿತರು ಹಾಕೊಂಡಿದ್ರಂತೆ. ಸದ್ಯಕ್ಕೆ ಅವರು 5 ಜನ ಪೊಲೀಸರ ಅತಿಥಿಯಾಗಿದ್ದಾರೆ. ಫೆಬ್ರವರಿ 14ರಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಅಪಹರಣದ ಪ್ರಕರಣ ದಾಖಲಾಗಿತ್ತು 14ನೇ ತಾರೀಕಿನಂದು. ಅದರಲ್ಲಿ ಈ ಟೆಲಿ ಸೀರಿಯಲ್ ಮಾಡ್ತಕ್ಕಂತಹ ಮಹಿಳೆಯೊಬ್ಬರು ಅವರ ಹತ್ತಿರ ಕೆಲಸ ಮಾಡ್ತಾ ಇರ್ತಕ್ಕಂಥ 2 ವ್ಯಕ್ತಿಗಳ ಅಪಹರಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು, ಅದರ ಆಧಾರದ ಮೇರೆಗೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯವರು ಕ್ಷಿಪ್ರವಾಗಿ ಕಾರ್ಯಾಚರಣೆ ಕೈಗೊಂಡು ಕೆಲವೊಂದು ತಾಂತ್ರಿಕ ಹಾಗೂ CCTV ಕ್ಲಿಪ್ಪಿಂಗ್ಗಳ ಮೂಲಕ ಪ್ರಕರಣದ ಹಿಂದೆ ಇರ್ತಕ್ಕಂತಹ ರಹಸ್ಯವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಆ 2 ವ್ಯಕ್ತಿಗಳು ಏನು ಈ ಮಹಿಳೆ ಹತ್ರ ಕೆಲಸ ಮಾಡಿಕೊಂಡಿದ್ರು ಅವರನ್ನು ರಕ್ಷಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿರ್ತಾರೆ. ಅವರನ್ನು ದೊಡ್ಡಬಳ್ಳಾಪುರದ ಒಂದು ಚಿಕ್ಕಮದುರೆ ಅಂತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಫಾರ್ಮ್ ಹೌಸಲ್ಲಿ ಅವರನ್ನು ಇಟ್ಟಿದ್ದು, ಅವರನ್ನು 15ನೇ ತಾರೀಕಿನಂದು ಅಂದರೆ ಕಂಪ್ಲೇಂಟ್ ಆದ 1 ದಿವಸದಲ್ಲಿ ಅವರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರ್ತಾರೆ. ಜೊತೆಗೆ 5 ಜನರನ್ನು ಬಂಧಿಸುವಲ್ಲಿ ಕೂಡ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯವರು DCP ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿದ್ದಾರೆ. ಈ 5 ಜನ ಬಂಧಿತರ ಪೈಕಿ 2 ಮಲ್ಲೇಶ್ವರಂ ಪೊಲೀಸ್ ಠಾಣೆಯ ರೌಡಿ ವ್ಯಕ್ತಿಗಳಾಗಿದ್ದು, ಅವರುಗಳ ಮೇಲೆ ಹಿಂದೆ ಕೊಲೆ ಮತ್ತು ಇತರ ಪ್ರಕರಣಗಳು ಕೂಡ ದಾಖಲಾಗಿದ್ದು ಕಂಡುಬಂದಿದೆ. ಈ ಎಲ್ಲ ವ್ಯಕ್ತಿಗಳ ಪೊಲೀಸ್ ಕಸ್ಟಡಿಯನ್ನು ತಗೊಂಡು ಇನ್ನೂ ಕೂಲಂಕುಷವಾದಂತಹ ತನಿಖೆ ನಡೆಸ್ತಾ ಇದೆ. ಜೊತೆಗೆ ಇನ್ನೂ ಒಬ್ಬ ಆರೋಪಿ ಇದರಲ್ಲಿ ಸಿಗಬೇಕಾಗಿದ್ದು, ಅವನ ಪತ್ತೆಗೆ ಕೂಡ ಪೊಲೀಸರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮೂಲಭೂತವಾಗಿ ಇದುವರೆಗಿನ ತನಿಖೆಯಿಂದ ಕಂಡು ಬಂದಿರತಕ್ಕಂತಹ ಅಂಶ ಅಂದ್ರೆ ಫಿರ್ಯಾದುದಾರರಾಗಿರ್ತಕ್ಕಂತಹ ಶ್ರೀಮತಿ ಲಕ್ಷ್ಮಿ ಇವರು ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್ ಅಂತ ಹೇಳಿ ಒಂದು ಟೆಲಿ ಸೀರಿಯಲ್ಗಳನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥವರಾಗಿದ್ದು, ಅವರ ಬಳಿ ಕೆಲವರು ಕೆಲಸ ಮಾಡ್ಕೊಂಡಿದ್ರು. ಆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಕೈವಾಡವೂ ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ. 2 ಅವರಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಹೇಮಂತ್ ಡ್ರೈವರ್ ಮತ್ತು ನಾಗೇಶ್ ಅಂತೇಳಿ ಇವರಿಬ್ರು ಕಿಡ್ನಾಪ್ ಆಗಿರ್ತಕ್ಕಂತಹ ವ್ಯಕ್ತಿಗಳು. ಅವರಲ್ಲಿ ಈ ಹೇಮಂತ್ ಅಂತಕ್ಕವನು ಇದರಲ್ಲಿ ಈ ಕಿಡ್ನಾಪ್ ಪ್ರಕರಣದಲ್ಲಿ ಕೂಡ ಕೊಲ್ಯೂಡ್ ಆಗಿರ್ತಕ್ಕಂಥದ್ದು ಈಗ ಕಂಡು ಬಂದಿದೆ. ಉಳಿದಂತೆ ಈ 2 ರೌಡಿ ವ್ಯಕ್ತಿಗಳು ಕೂಡ ಈ ಫಿರ್ಯಾದರಿಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಪರಿಚಯದರಾಗಿದ್ದು, ಅವರ ಹತ್ರ 1 ಕೋಟಿ ರೂಪಾಯಿಯ ಒಂದು ಬ್ಯಾಂಕ್ ಸಾಲವನ್ನು ಅವರು ಮನೆ ಕಟ್ಟಲಿಕ್ಕೋಸ್ಕರ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಈ ಒಂದು ಅಪಹರಣವನ್ನ ಮಾಡಿ ಅವರಿಂದ ಹಣ ವಸೂಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಪೊಲೀಸರ ಕ್ರಿಫ್ಟ್ ಕಾರ್ಯಾಚರಣೆಯಿಂದ ಇದು ಈಗ ಅವರ ಒಂದು ಪ್ರಯತ್ನ ಯಶಸ್ವಿಯಾಗಿಲ್ಲ ಮತ್ತು ಪೊಲೀಸ್ನವರು ಉತ್ತಮವಾದಂತಹ ಕೆಲಸವನ್ನ ಇದರಲ್ಲಿ ಮಾಡಿದ್ದಾರೆ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವು, ಏನಿದು ಪ್ರಕರಣ? ಸಭಾ ಮಾಡಿದ ಸಾಲ ತೀರಿಸಲಿಕ್ಕೆ ಕೆಲಸ ಮಾಡುವಂತ ಮಾಲಕಿಗೆ ಸ್ಕೆಚ್ ಹಾಕಿದಂತ ಘಟನೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿರುವಂತದ್ದು. ಅಂದ್ರೆ ಆರೋಪಿ ಹೇಮಂತ್ ಏನಿದ್ದಾನೆ, ಈತ ಕಳೆದ ಕೆಲವು ವರ್ಷಗಳಿಂದ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್ ನ ಮಾಲೀಕರಾಗಿರುವಂತಹ ಶ್ರೀಲಕ್ಷ್ಮಿ ಅವರ ಬಳಿ ಕೆಲಸವನ್ನ ಮಾಡ್ತಿರ್ತಾನೆ. ಇವರ ಬಳಿಯಲ್ಲಿ ಅಸೋಸಿಯೇಟ್ ಆಗಿ ಅಂದ್ರೆ ಪ್ರೊಡಕ್ಷನ್ ಹೌಸ್ ಅಸೋಸಿಯೇಟ್ ಆಗಿ ಇನ್ನೊಬ್ಬ ವ್ಯಕ್ತಿ ನಾಗೇಶ್ ಅಂತ ಹೇಳಿ ಕೆಲಸವನ್ನ ಮಾಡ್ತಿರ್ತಾನೆ. ಆರೋಪಿ ಹೇಮಂತ್ ಏನಿದ್ದಾನೆ, ಇವರ ಅಣ್ಣ ಶ್ರೀನಿವಾಸ್ ಅಂತ ಹೇಳಿ ಇದೇ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿ. ಶ್ರೀನಿವಾಸ್ ಬೆಂಗಳೂರಿನ ಮಲ್ಲೇಶ್ವರಂನ ರೌಡಿ ಶೀಟರ್ ಕೂಡ ಹೌದು. ಅಂದ್ರೆ ಲಕ್ಷ್ಮಿ ಅವ್ರಿಗೆ ಇತ್ತೀಚೆಗೆ 1 ಕೋಟಿ ಹಣ ಮನೆಯಿಂದ ಮನೆ ಕಟ್ಟಲಿಕ್ಕೆ ಹೋಮ್ ಲೋನ್ಸ್ ಆಗಿರುವಂತ ವಿಚಾರ ತಿಳ್ಕೊಂಡಂತ ಹೇಮಂತ್ ಇದೇ ವಿಚಾರವನ್ನ ಬಂದು ತನ್ನ ಅಣ್ಣನ ಬಳಿ ಚರ್ಚೆಯನ್ನ ಮಾಡ್ತಾನೆ. ನಮ್ಮ ಓನರ್ ಲಕ್ಷ್ಮಿ ಅವ್ರಿಗೆ 1 ಕೋಟಿ ಹಣ ಸ್ಯಾಂಕ್ಷನ್ ಆಗಿದೆ, ಬ್ಯಾಂಕ್ನಿಂದ ಹೋಮ್ ಲೋನ್ಸ್ ಹಣ ಕೂಡ ರಿಲೀಸ್ ಆಗಿದೆ ಅಂತೇಳಿ ಯಾವಾಗ ಹೇಮಂತ್ ಮತ್ತು ಶ್ರೀನಿವಾಸ್ ವಿಚಾರವನ್ನ ಪ್ರಸ್ತಾವ ಮಾಡ್ತಾರೆ, ಏನಾದ್ರು ಮಾಡಿ ಲಕ್ಷ್ಮಿ ಅವ್ರ ಬಳಿಯಿಂದ 1 ಕೋಟಿ ಹಣವನ್ನ ಕಸಿದುಕೊಳ್ಬೇಕು ಅಂತೇಳಿ ಆರೋಪಿಗಳೆಲ್ಲರೂ ಕೂಡ ಸೇರ್ಕೊಂಡು ಪ್ಲಾನ್ ಮಾಡುವಂತದ್ದು. ಆರೋಪಿಗಳಾದಂತಹ ಹೇಮಂತ್, ಶ್ರೀನಿವಾಸ್ ಜೊತೆಗೆ ಕಿರಣ್ ಕೂಡ ಇದೇ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್ ನಲ್ಲಿ ಮೊದಲಿಗೆ ಈತ ಕೂಡ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ. ಲಕ್ಷ್ಮಿ ಅವರನ್ನ ನೇರವಾಗಿ ಕಿಡ್ನಾಪ್ ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ ಹಣವನ್ನ ತಂದು ಕೊಡ್ಲಿಕ್ಕೆ ಯಾರು ಇರೋದಿಲ್ಲ. ಹೀಗಾಗಿ ಲಕ್ಷ್ಮಿ ಅವ್ರಿಗೆ ನಾಗೇಶ್ ಅಸೋಸಿಯೇಟ್ ಏನಿದ್ದಾನೆ ಈತ ತುಂಬಾನೇ ಆಪ್ತನಾಗಿದ್ದ. ನಾವು ನಾಗೇಶನ್ನ ಕಿಡ್ನಾಪ್ ಮಾಡಬೇಕು, ಕಿಡ್ನಾಪ್ ಮಾಡಿದಂತ ನಂತರದಲ್ಲಿ ನನ್ನನ್ನು ಕೂಡ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ ನಾನು ಕೂಡ ನಾಟಕವನ್ನ ಮಾಡ್ತೀನಿ. ತದನಂತರದಲ್ಲಿ ನೀವು ನಮ್ಮ ಮಾಲಕರಾದಂತಹ ಲಕ್ಷ್ಮಿ ಅವ್ರಿಗೆ ಕರೆಯನ್ನ ಮಾಡಿ
ಲಕ್ಷ್ಮಿ ಅವರು ನಾಗೇಶ್ ಅಂತ ಹೇಳಿದ್ರೆ ಆದ ತುಂಬಾನೇ ಆಪ್ತನಾಗಿರ್ತಾನೆ. ಆ ನಾಗೇಶ್ಗೆ ಏನಾದ್ರು ತೊಂದರೆ ಅಂತ ಹೇಳಿದ್ರೆ ಲಕ್ಷ್ಮಿ ಅವರು ಖಂಡಿತ ಹಣವನ್ನ ಕೊಡ್ತಾರೆ ಅಂತೇಳಿ ಸ್ವತಃ ಆರೋಪಿ ಹೇಮಂತ್ ತನ್ನ ಅಣ್ಣ ರೌಡಿ ಶೀಟರ್ ಆಗಿರುವಂತಹ ಶ್ರೀನಿವಾಸ್ನ ಬಳಿ ಚರ್ಚೆಯನ್ನ ಮಾಡಿರುವಂತದ್ದು. ಆರೋಪಿಗಳೆಲ್ಲರೂ ಕೂಡ ಕಳೆದ 2 ವಾರಗಳ ಹಿಂದೆ ಮಲ್ಲೇಶ್ವರಂನ ಬಾರ್ ಒಂದರಲ್ಲಿ ಸೇರಿರ್ತಾರೆ. ಆರೋಪಿಗಳು ಕೂತು ಮಾತಾಡುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಸಾಲ ಇದೆ, ಸರಿಸುಮಾರು 85 ರಿಂದ 90 ಲಕ್ಷ ಸಾಲ ಇದೆ, ಯಾವ್ದಾದ್ರು ಒಂದೇ ಒಂದು ಡೀಲ್ ನಲ್ಲಿ ಎಲ್ಲರೂ ಕೂಡ ಸೆಟ್ಲ್ ಆಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡುವಂತದ್ದು. ಈ ವೇಳೆಯಲ್ಲಿ ಹೇಮಂತ್ ಅಲ್ಲಿದ್ದಂತ ಅವ್ರ ಅಣ್ಣ ಶ್ರೀನಿವಾಸ್ಗೆ ಹೇಳುವಂತದ್ದು, ಲಕ್ಷ್ಮಿ ಅವರಿಗೆ 1 ಕೋಟಿ ಹಣ ಬಂದಿದೆ, ಇದನ್ನ ಏನಾದ್ರು ಮಾಡಿ ನಾವು ಲಪಾಯಿಸ್ಬೇಕು ಅಂತೇಳಿ. ಆಗ ಶ್ರೀನಿವಾಸ್ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡುವಂತದ್ದು, ನಾವಿದ್ದಂತ ಕಡೆಯಲ್ಲಿ ನೀನು ನಾಗೇಶನ್ನ ಕರ್ಕೊಂಡ್ ಬಾ, ನಿನ್ಗೆ ಏನು ಗೊತ್ತಿಲ್ಲದಂತೆ ನೀನಿರು, ನಿನ್ನನ್ನು ಸೇರಿ ಕಿಡ್ನಾಪ್ ಅನ್ನ ಮಾಡ್ತೀವಿ, ಕಿಡ್ನಾಪ್ ಮಾಡಿ ಹೋದಂತ ಸಂದರ್ಭದಲ್ಲಿ ಲಕ್ಷ್ಮಿ ಅವರಿಗೆ ಕರೆಯನ್ನ ಮಾಡ್ತೀವಿ ಅಂತೇಳಿ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಮಾಡುವಂತದ್ದು. 90 ಲಕ್ಷ ಸಾಲ ಏನು ಆರೋಪಿಗಳು 5 ಜನ ಆರೋಪಿಗಳಿಗೆ 90 ಲಕ್ಷ ಸಾಲ ಇರುತ್ತೆ. ಸಾಲವನ್ನ ತೀರಿಸಲಿಕ್ಕೆ ನಾಗೇಶನ್ನ ಕಿಡ್ನಾಪ್ ಮಾಡುವಂತ ಪ್ಲಾನ್ ಮಾಡ್ತಾರೆ. ಅದರಂತೆ ಕಳೆದ 14ನೇ ತಾರೀಕು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಲಿಮಿಟ್ಸ್ ನಲ್ಲಿ ಬರುವಂತಹ ಕುರುಬ್ರಳ್ಳಿ ಬಳಿಯಿಂದ ನಾಗೇಶ್ ಹಾಗೂ ಹೇಮಂತ್ ಅನ್ನ ಕಿಡ್ನಾಪ್ ಮಾಡಿದಂತ ಆರೋಪಿಗಳು ದೊಡ್ಡಾಪುರ ಬಳಿಯಲ್ಲಿ ಬರುವಂತಹ ಚಿಕ್ಕಮದ್ರ ಬಳಿ ಹೋಗಿ ಲಕ್ಷ್ಮಿ ಅವರಿಗೆ ಕರೆಯನ್ನ ಮಾಡುವಂತದ್ದು. ಕೂಡಲೇ 1 ಕೋಟಿ ಹಣವನ್ನ ಕೊಡಬೇಕು, ಇಲ್ಲವಾದ್ರೆ ನಾಗೇಶ್ ಹಾಗೂ ಹೇಮಂತ್ ಇಬ್ಬರ ಪ್ರಾಣವನ್ನು ನಾವು ತೆಗಿತೀವಿ ಅಂತೇಳಿ ಯಾವಾಗ ಲಕ್ಷ್ಮಿ ಅವ್ರಿಗೆ ಎದುರಿಸ್ತಾರೆ, ಕೂಡಲೇ ಲಕ್ಷ್ಮಿ ಅವರು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡುವಂತದ್ದು. ಆರೋಪಿಗಳು ಬೆಂಗಳೂರಿನ ಕುರುಬ್ರಳ್ಳಿಯಿಂದ ನೆಲಮಂಗಲ ಟೋಲ್ ಪಾಸ್ ಆಗುವಂತ ಟೋಲ್ ಫೀಸ್ ಕಟ್ಟಾದಂತ ಮೆಸೇಜ್ ಕಾರ್ನ ಮಾಲಕಿಯಾಗಿರುವಂತಹ ಲಕ್ಷ್ಮಿ ಅವರಿಗೆ ಬಂದಿರುತ್ತೆ. ಇದನ್ನ ಲೀಡ್ ಆಗಿ ತಗೊಂಡಂತ ಪೊಲೀಸರು ಆರೋಪಿಗಳ ಸಿಡಿಆರ್ ಹಾಗೂ ಟೋಲ್ ಪಾಸ್ ಆದಂತಹ ಫುಟೇಜ್ ಆಧಾರದ ಮೇಲೆ ಆರೋಪಿಗಳನ್ನು ಅರೆಸ್ಟ್ ಮಾಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.